ಹಾಯ್ ಫ್ರೆಂಡ್ಸ್, ಇಟ್ಸ್ ಸ್ಯಾಟರ್ಡೇ. ಒಂದು ದಿವಸ ಮುಂಚೆನೇ ಡಿಸೈಡ್ ಮಾಡ್ಕೊಂಡಿದ್ವಿ ಇವತ್ತು ಕಗ್ಲಳ್ಳಿನಲ್ಲಿರೋ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಈ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ, ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ಸ್ವಲ್ಪ ದಿವಸದಿಂದ ಹೋಗಿರಲಿಲ್ಲ, ಸೊ ಅದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಬಂದಿದ್ದೀವಿ. ಈ ದೇವಸ್ಥಾನ ಬಂದು ತುಂಬ ಚೆನ್ನಾಗಿರುತ್ತೆ. ಫಸ್ಟು ಕಾಲು ತೊಳ್ಕೊಂಡು ಆಮೇಲೆ ಫಸ್ಟ್ ಸಪಾಲಮ್ಮ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಮೇನ್ ದೇವಸ್ಥಾನದ ಕಡೆ ಬಂದ್ವಿ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ, ಯೂಶ್ವಲ್ ಆಗಿರೋದಕ್ಕಿಂತ ವಿಗ್ರಹಗಳು ದೊಡ್ಡದಾಗಿ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಎಂಟ್ರೆನ್ಸಲ್ಲಿ ಬ್ಲೂ ಕಲರ್ ಕುಂಕುಮ ಇರುತ್ತೆ, ಅದನ್ನು ಇಟ್ಕೊಂಡು ದರ್ಶನ ತೊಗೊಳೋದಕ್ಕೆ ಲೈನಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಹಳೆಯ ದೇವಸ್ಥಾನ. ಮತ್ತು ನೀವು ನೋಡ್ಬೋದು, ಲೈಕ್ ಒಂದೇ ಜಾಗದಲ್ಲಿ ಸುಮಾರು ದೇವ್ರನ್ನ ನೋಡ್ಬೋದು. ಫಸ್ಟ್ ಬಂದು ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ, ಅದಾದಮೇಲೆ ಶನೇಶ್ವರ ಸ್ವಾಮಿ, ಅದಾದಮೇಲೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಅದಾದಮೇಲೆ ಮಂಜುನಾಥ ಸ್ವಾಮಿ ಮತ್ತು ಪಾರ್ವತಮ್ಮ ವಿಗ್ರಹಗಳು ಇಲ್ಲಿ ನೋಡ್ಬೋದು ನಾವು. ಅದಾದಮೇಲೆ ಈ ಕಡೆ ಬಂದರೆ ನವಗ್ರಹಗಳನ್ನು ನೋಡ್ಬೋದು. ಅದ್ರ ಪಕ್ಕನೇ ತುಂಬ ದೊಡ್ಡದಾಗಿರುವಂಥ ಹನುಮನ ವಿಗ್ರಹ ಇದೆ, ಅದು ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ವರ್ಷದಿಂದ ತುಂಬ ಜನ ಬರ್ತಾನೆ ಇರ್ತಾರೆ. ಮತ್ತು ನಾನು ನೋಡಿದಂಗೆ ಇಟ್ಸ್ ಅ ವೆರಿ ಓಲ್ಡ್ ಪ್ಲೇಸ್, ತುಂಬ ಪೀಸ್ಫುಲ್ಲಾಗಿರುತ್ತೆ. ಎಷ್ಟು ಜನ ಈ ಪ್ಲೇಸ್ನ ನೋಡಿದ್ದೀರಾ ಅಂತ ಕಾಮೆಂಟ್ ಮಾಡಿ. ನಾವು ಆಚೆ ಬಂದಾಗ ಹರಿಕತೆ ನಡೀತಾ ಇತ್ತು, ಜೊತೆಗೆ ಜಿಲೇಬಿ ಪ್ರಸಾದ ಕೊಡ್ತಾಯಿದ್ರು. ಅದನ್ನು ತಿಂದ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾಗ ನಮಗೆ ಪ್ರಸಾದನೂ ಸಿಕ್ತು, ಪಂಚಾಮೃತ ಮತ್ತು ಪೊಂಗಲು. ಇಲ್ಲಿ ಪೊಂಗಲ್ ಬಂದು ರೆಗ್ಯುಲರಾಗಿ ಸಿಗುತ್ತೆ. ನೀವು ಯಾವ ಸ್ಯಾಟರ್ಡೇ ಹೋದ್ರೂ ಎಲ್ಲರಿಗೂ ಇಲ್ಲಿ ಪೊಂಗಲ್ ಪ್ರಸಾದ ಸಿಕ್ಕೇ ಸಿಗುತ್ತೆ. ಅದಾದಮೇಲೆ ಊಟದ ವ್ಯವಸ್ಥೆ ಸಹ ಇರುತ್ತೆ.